ಇದು ತ್ರಿಫಲ ಅಂತೇಳಿ ನಾವು ಸ್ವಂತ ಮಾಡಿರೋದು. ಜಾಕಾಯಿ, ನೆಲ್ಲಿಕಾಯಿ ಮತ್ತು ಅಳಲೆಕಾಯಿ. ಅಳಲೆಕಾಯಿ ಅಂತ ತೆಲುಗಲ್ಲಿ ಕರ್ಕಾಯಿ ಅಂತಾರೆ, ಕನ್ನಡದಲ್ಲಿ ಅಳಲೆಕಾಯಿ ಅಂತಾರೆ. ಇವನ್ನು ಮೂರನ್ನು ಸಮಭಾಗವಾಗಿ ತಂದು ಸಪ್ರೇಟಾಗಿ ಕುಟ್ಟಿ ಚೂರ್ಣ ಮಾಡಿಕೊಂಡು ವಸ್ತ್ರಗಲಿತ ಮಾಡ್ಕೊಬೇಕು. ಚೂರ್ಣ ಅಂದರೆ ಜಲ್ಲಡಿ ಹಿಡ್ಕೊಂಡ್ರೆ ಆಗಲ್ಲ, ವಸ್ತ್ರ ಬಟ್ಟೆಯಿಂದ ಶೋಧಿಸ್ಕೊಬೇಕು. ಬಟ್ಟೆಯಿಂದ ಶೋಧಿಸ್ಕೊಂಡು ಸಮಭಾಗವಾಗಿ ಬೇರೆ ಬೇರೆನೇ ಇದು ಮಾಡ್ಕೊಬೇಕು. ಮಾಡಿಕೊಂಡು ಅಕ್ಕಿ ತೊಳೆದಿರೋ ನೀರಲ್ಲಿ, ಅಂದರೆ ಕಲಗಚ್ಚು, ಅಕ್ಕಿ ಕಲಗಚ್ಚು ಅಂತಾರೆ, ಆ ಕಲಗಚ್ಚಲ್ಲಿ 1 ಸ್ಪೂನು ಬೆಳಗ್ಗೆ ಸಾಯಂಕಾಲ 3 ಟೈಮ್, ಮಧ್ಯಾಹ್ನ 3 ಟೈಮ್ ತಗೊಂಡ್ರೆ ತಮಗೆ ಹೊಟ್ಟೆಯಲ್ಲಿರ್ತಕ್ಕಂಥ ಕ್ಯಾನ್ಸರ್ ಸಮೇತ, ಹೊಟ್ಟೆಯಲ್ಲಿ ಕರುಳಿನಲ್ಲಿ ಹುಣ್ಣಾಗಿರುತ್ತೆ, ಆ ಹುಣ್ಣು ಸಮೇತ ಪೂರ್ತಿ 21 ದಿನ 41 ದಿನಕ್ಕೆ ಫುಲ್ ಕ್ಲಿಯರ್ ಆಗುತ್ತೆ. 100 ಗ್ರಾಮು ಅಳಲೆಕಾಯಿ, 100 ಗ್ರಾಮು ಜಾಕಾಯಿ, 100 ಗ್ರಾಮ್ ನೆಲ್ಲಿಕಾಯಿನ ತಂದುಬಿಟ್ಟು ಒಣಗಿಸ್ಬೇಕು. ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿಕೊಂಡು ತಾವೇ ಮನೆಯಲ್ಲೇ ಮಾಡ್ಕೊಬೋದು. ಮನೆಯಲ್ಲೇ ಮಾಡಿಕೊಂಡು ದಿನಕ್ಕೆ 3 ಟೈಮ್ 1 ಸ್ಪೂನು, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ, ಊಟಕ್ಕೆ ಮೊದಲು ಊಟ ಆದಮೇಲೆ ಆಗಲಿ, ವಿತೌಟ್ ಸೆಕೆಂಡ್ಗಳಲ್ಲಿ ಕೆಲಸ ಮಾಡುತ್ತೆ ಹೊಟ್ಟೆಯಲ್ಲಿ. ಇದು ಹೊಟ್ಟೆ ನೋವು, ಹೊಟ್ಟೆಯಲ್ಲಿ ಹುಣ್ಣು ಎಲ್ಲ ಫುಲ್ ಕ್ಲಿಯರ್ ಆಗುತ್ತೆ. ಇದು ನೀವು ಮಾಡ್ಕೊಬೋದು ಮನೆಯಲ್ಲೇ. ಇದು ಸಿಗುತ್ತೆ, ಜಾಕಾಯಿ ಅಂಗಡಿಯಲ್ಲಿ ಸಿಗುತ್ತೆ, ನೆಲ್ಲಿಕಾಯಿ ನಮ್ಗೆ ಎಲ್ಲಿ ಬೇಕಾದರೂ ಸಿಗುತ್ತೆ, ತಗೊಂಬೋದು. ಇದು ಮಾಡ್ಕೊಬೋದು. ಕುಂಕುಂಬಟ್ಟು ಹಾಕು ಅಂತಾರೆ ತೆಲುಗಲ್ಲಿ, ಕನ್ನಡದಲ್ಲಿ ಕಾಸಿನ ಸರ ಎಲೆ ಅಂತಾರೆ ಇದನ್ನು. ಅಂದರೆ ಇವಾಗ ಮಳೆಗಾಲದಾಗ ಸಿಗದಿದ್ದಕ್ಕೆ ಪೌಡ್ರ್ ಮಾಡಿದ್ದೆ, ತಗೊಂಬಂದಿದ್ದೀನಿ. ಎದೆ ನೋವಿಗೆ, ಎದೆಯಲ್ಲಿ ಎಷ್ಟು ನೋವಿದ್ರೂ ಒಣಕೊಬ್ಬರಿ ಮತ್ತು ಕೆಂಪು ಕಲ್ಲು ಸಕ್ಕರೆ ಇದು ಸಮಭಾಗವಾಗಿ ತಗೊಂಡು ಕುಟ್ಕೊಂಡು ಇದರಲ್ಲಿ ಎಳ್ನೀರಲ್ಲಿ ಹಾಕ್ಕೊಂಡು ಸೇವನೆ ಮಾಡಿದ್ರೆ ಎದೆ ನೋವು ಹೋಗುತ್ತೆ. ಮತ್ತು ಮೂರ್ಛೆ ರೋಗಕ್ಕೆ ಫ್ರೀಯಾಗಿ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ. ಎಲ್ಲೇ ಇದ್ರೂ ನಮ್ಮ ನಂಬರ್ ಇದು ಮಾಡ್ತೀರಿ, 1000 ಜನ ಬರಲಿ ದಿನಕ್ಕೆ, ಅದಕ್ಕೆ ಮಾತ್ರ ನಾನು ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತೀನಿ. ಅದರಿಂದ ₹1 ಇದುವರೆಗೂ ತಗೊಂಡಿಲ್ಲ, ಮುಂದೇನು ನಾನು ತಗೊಳಲ್ಲ. ದಯಮಾಡಿ ಯಾರೇ ಇದ್ರೂ ಮೂರ್ಛೆ ರೋಗದವರು ಬರಲಿ, ಫ್ರೀಯಾಗಿ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ. ಅದು ನನ್ನ ಗುರುಗಳು ತುಮ್ನಹಳ್ಳಿ ನಾಮಾಲ ಮುನಿಯಪ್ಪನವ್ರು ಹೇಳಿ ಪ್ರಮಾಣ ಮಾಡಿಸಿರೋದ್ರಿಂದ ಸುಮಾರು 18 ವರ್ಷದಿಂದ ನಾನು ಫ್ರೀಯಾಗಿ ನೋಡ್ತಾ ಇದ್ದೀನಿ. 3 ಸರಿ ಬಂದು ಹಸಿರು ಮೂಗಿನಲ್ಲಿ ಹಸಿರು ಹಾಕ್ತೀನಿ, ಹಾಕ್ಸ್ಕೊಂಡೋದ್ರೆ 3 ಸಲಿಗೆ ನಿಂತು ಎಷ್ಟು ವರ್ಷಗಳಿಂದ ಬರ್ತಾ ಇರಲಿ ಪಿಡಿಸು ಹೊಲ್ಟೋಗುತ್ತೆ. ಪಿಡಿಸಾಗಲಿ ಮೂರ್ಛೆ ಎರಡೂ ಒಂದೇ ಹೊಲ್ಟೋಗುತ್ತೆ ಅದು. ದಯಮಾಡಿ ಯಾರನ್ನಿದ್ರೆ ನಮ್ಮ ನಂಬರ್ ಇದು ಮಾಡಿಕೊಂಡು ಬರ್ರಿ, ಫೋನ್ ಮಾಡ್ಕೊಂಬರ್ರಿ. ಯಾಕಂದರೆ ಮೂಲಿಕೆ ಸಿಗಲ್ಲ, ಒಂದಿನ ಮುಂಚಿತವಾಗಿ ಬರ್ತೀನಿ ಅಂದರೆ ನಾನು ಆ ಮೂಲಿಕೆ ವ್ಯವಸ್ಥೆ ಮಾಡಿ ಮಡಗಿರ್ತೀನಿ. ಬರ್ರಿ, ಫ್ರೀಯಾಗಿ ನೋಡ್ತೀನಿ. 60 ವರ್ಷ 40 ವರ್ಷ ಆಗಿರೋರಿಗೆ, ಅಜ್ಜಿ ಮುದುಕರಿಗೆ, ಮಧ್ಯಮ ವಯಸ್ಸದವ್ರಿಗೆ ಮೊಣಕಾಲು ನೋವು ಬರುತ್ತೆ, ವೆಯ್ಟ್ ಜಾಸ್ತಿ ಆಗಿ ಬರುತ್ತೆ, ಮತ್ತು ಅವ್ರಿಗೆ ಶುಗರ್ BP ಇದ್ದಾಗ ನೋವು ಜಾಸ್ತಿ ಬರುತ್ತೆ. ಅದಕ್ಕೇನು ಮಾಡಬೇಕಂದ್ರೆ ಬೇವಿನ ಎಣ್ಣೆ 1 ಲೀಟ್ರು, ಸಾಸಿವೆ ಎಣ್ಣೆ 1 ಲೀಟ್ರು, ಶುಂಠಿ ರಸ ಅರ್ಧ ಲೀಟ್ರು, ಬೆಳ್ಳುಳ್ಳಿ ರಸ 200 ಗ್ರಾಮು, ಇದನ್ನು ಈ ಬೀಳದ ಎಲೆ 15, ಕರಿ ಉಮ್ಮತ್ತಿ ಎಲೆ 25, ಎಕ್ಕದೆಲೆ 25. ಈ ಎಲೆಗಳನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಹಾಕ್ಬಿಟ್ಟು ಸಣ್ಣಗೆ ಉರಿಯಲ್ಲಿ ಉರಿಸ್ಬೇಕು. ಸಣ್ಣ ಉರಿಯಲ್ಲಿ ಉರಿಸಿದಾಗ ಅದೆಲ್ಲ ಬಯಲಾಗುತ್ತೆ. ಆಮೇಲೆ ಎಣ್ಣೆ ಕೆಳಗಡೆ ಇಳಿಸ್ಕೊಂಡು ವಾಂಪು ಹೂವು 20 ಗ್ರಾಮು, ಗಡ್ಡೆ ಕರ್ಪೂರ 20 ಗ್ರಾಮು, ಮೆಂತ್ಯ 20 ಗ್ರಾಮು, ನೀಲಗಿರಿ ತೈಲ 50 ಗ್ರಾಮು, ಇದೆಲ್ಲ ಮಿಕ್ಸ್ ಮಾಡಿದ್ರೆ ಇದು ಮೆಂತ್ಯ ಹಾಕಿರ್ತೀರಲ್ಲ ನೀರಾಗಿ ಹೋಗುತ್ತೆ. ಆ ಎಣ್ಣೆ ಒಳಗಡೆ ಇದೆಲ್ಲ ಮಿಕ್ಸ್ಬಿಟ್ಟು ಕೆಳಗಡೆ ಇಡಿಸ್ಕೊಂಡಿರ್ತೀರಲ್ಲ, ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ತಾಯಿದ್ರೆ ಎಣ್ಣೆ ಬಳ್ಕೊಂಡಿರೋ ಅರ್ಧ ಗಂಟೆಗೆ ನೋವು ಇಮಿಡಿಯೇಟ್ಲಿ ಕಂಟ್ರೋಲ್ಗೆ ಬರುತ್ತೆ. ಇದು ಯಾರನ್ನ ಮಾಡ್ಕೊಳಂಗಿದ್ರೆ ಮಾಡ್ಕೊಬೋದು. ಇದು ನಾವು ಮಾಡಿ ನೋಡಿದ್ರಿ, ಸಕ್ಸಸ್ ಆಗಿದೆ.